ಅವ್ರಿಗೆ ಅನಿಸುತ್ತೆ. ಅವ್ರ ಭಾಷೆಯಲ್ಲಿ ಒಂದು ಮೈಂಡ್ ವಾಶು, ನಮ್ಮ ಭಾಷೆಯಲ್ಲಿ ನಾನು ನಿರ್ಮಾಪಕ ಆಗಿ ಇಷ್ಟೆಲ್ಲ ಖರ್ಚು ಮಾಡಿ ರಾತ್ರಿ ಆಗಲೂ ಕೆಲಸ ಮಾಡಿ ಎಲ್ಲ ಟೈಮು ಬಿಟ್ಟು ಸಿನಿಮಾಕ್ಕೆ ಅವರು ಒಬ್ಬ ಆರ್ಟಿಸ್ಟ್ ಆಗಿ ಇವನು ಒಬ್ಬ ಆರ್ಟಿಸ್ಟ್ ಆಗಿ ಇವರೆಲ್ಲರಿಗೋಸ್ಕರ ಕೆಲಸ ಮಾಡಿ ಇವತ್ತು ನಾನು ಅವರ ಒಂದು ಹೊಲಸು ಜೀವನ ಏನದು ಒಂದು ಕೆಟ್ಟೋಗಿರೋ ಜೀವನ ಸರಿ ಮಾಡ್ಸೋಕ್ಕೆ ನಾನು ಆಗಿರೋ ಪರಿಸ್ಥಿತಿ ಬಂತು. ಬಟ್ ಅದನ್ನ ಹೇಳ್ಕೊಳಕ್ಕೇನು ನನಗೆ ನಾಚಿಕೆ ಇಲ್ಲ, ಯಾಕೆಂದ್ರೆ ನಾನು ಸರಿ ಇದ್ದೀನಿ ಅನ್ನೋದು ನನಗೆ ನಂಬಿಕೆ ಇದೆ. ಬಟ್ ಆದ್ರೂ ಸಮಾಧಾನವಾಗಿ ನಾವು ಕೂರಿಸಿ ಏನಪ್ಪ ಬಂದಿದ್ದೀರಾ ಏನು ವಿಷಯ ಅಂತ ಕೇಳಿ ಎಲ್ಲ ಸರಿ ಅಂದರೆ ಸಾಲ್ವ್ ಮಾಡ್ಕೊಳ್ಳಿ ಏನೇ ಇದ್ರು ಅಂತ ಹೇಳಿ ಒಂದು 2-3 ಅವರ್ ಮಾತುಕತೆ ಆಯಿತು. ಹುಡುಗಿ ಸ್ಟಾರ್ಟಿಂಗ್ ಇಲ್ಲ ನಾನು ಶಿಕ್ಷೆ ಕೊಡಲೇಬೇಕು ಅಂತ ಅಂದರು. ಸರಿ ಶಿಕ್ಷೆ ಕೊಟ್ಟರೆ ಏನಾಗುತ್ತೆ ಅಂತ ಕೇಳಿದ್ವಿ. ಈಗ ನಿಮಗೆ ಗೊತ್ತಿದೆ ಕಾನೂನು ಅನ್ನೋದು ಏನು 10 ವರ್ಷ 20 ವರ್ಷ ಏನು ಸೇರಿಸ್ಕೊಳ್ಳೋದು ಇಲ್ಲ. ಯಾವಾಗಲಾದ್ರೂ ಹೊರಗಡೆ ಬರ್ಬೋದು. ನಿನಗೇನು ಸಿಗುತ್ತೆ, ನೀನು ಮದುವೆ ಆಗ್ತೀಯಾ, ಇಲ್ಲ ಮದುವೆ ಆಗಲ್ಲ, ದುಡ್ಡು ಬೇಕಾ ಅದನ್ನು ಕೇಳಿದ್ವಿ. ಯಾಕೆಂದ್ರೆ ಈಗ ನನಗೆ ಒಬ್ಬ ಹುಡುಗಿ ಇನ್ನೊಂದು ಕಡೆಯಿಂದ ಅವ್ರ ಫ್ರೆಂಡ್ ಫೋನ್ ಮಾಡಿದ್ದಾರೆ ಅಂದ್ರೆ ಒಬ್ಬ ಪ್ರೊಡ್ಯೂಸರ್, ಯಾಕೆಂದ್ರೆ ಕಾಂಟ್ಯಾಕ್ಟೇ ಇಲ್ಲ ನನಗೆ, ಅವರು ಮಾಡಿದ್ದಾರೆ ಅಂದ್ರೆ ಬೇರೆ ಬೇರೆ ಆಲೋಚನೆಗಳು ನನಗೂ ಬಂತು. ಈ ಹುಡುಗಿ ಏನಾದ್ರು ದುಡ್ಡಿಗೆ ಫೋನ್ ಮಾಡ್ತಿದ್ದಾಳ, ಇಲ್ಲ ಇನ್ನೊಂದು ಬೇರೆ ರೀಸನ್ ಏನಾದ್ರು ಇದೆಯಾ, ಏನಾದ್ರು ಹರಾಸ್ಮೆಂಟ್. ಯಾಕಂದ್ರೆ ನಾನೊಬ್ಬ ಹೊಸಬ ಪ್ರೊಡ್ಯೂಸರು, ನನಗೂ ಇರುತ್ತಲ್ವಾ ಬೇರೆಯವ್ರ ಕಡೆಯಿಂದ ಏನಾದರೂ ಬರೋ ಚಾನ್ಸಸ್ ಇರುತ್ತೆ ಅನ್ನೋ ಭಯದಲ್ಲಿ ನಾವು ಅದನ್ನ ಕೇಳಿದ್ವಿ. ಕೇಳಿಲ್ಲ ಅಂತಲ್ಲ, ಯಾಕೆಂದ್ರೆ ಅದು ಕೇಳಬೇಕಾಗಿತ್ತು. 2 ಪಾಯಿಂಟ್, ಒಂದು ಮದುವೆ ಆಗ್ತೀಯಾ, ಮದುವೆ ಆಗಲ್ಲ ಅಂತ. ಇನ್ನೊಂದು ನೀನು ದುಡ್ಡೇನಾದ್ರೂ ಬೇಕಾಗಿದ್ಯಾ, ಇಲ್ಲ ಅಂತ. ಮದುವೆನೂ ಆಗಲ್ಲ, ಅವಳಿಗೆ ಲೈಫು ಬೇಡ, ಇನ್ನೊಂದು ದುಡ್ಡು ಬೇಡ ಅಂತ ಅಂದಾಗ, ಶಿಕ್ಷೆ ಬೇಕು ಅಂದಾಗ ಅದು ನಿಮ್ಮಿಷ್ಟ ಅಂತ ನಾವು ಅಲ್ಲಿ ಬಿಟ್ವಿ. ಅದನ್ನ ತಗೊಂಡೋಗಿ ಯಾರು ಮನು ಮತ್ತೆ ನಮ್ಮ ಲಾಯರು ಒಂದು ಸ್ವಲ್ಪ ಬುದ್ಧಿ ಹೇಳಿದ್ದಾರೆ, ಒಂದು ಫ್ರೆಂಡ್ಲಿ ಆಗಿ ಹೇಳಿದ್ದಾರೆ. ಲಾಯರ್ ಅನ್ನೋ ರೀತಿಯಲ್ಲಿ ಯಾರು ಮಾತಾಡಿಲ್ಲ. ಸೊ ಅದನ್ನ ಅವರು ಬೇರೆ ತರ ತಿಳ್ಕೊಂಡಿದ್ದಾರೆ. ಸೊ ಅದು ನಮ್ಮ ಹತ್ರ ನಾವು ಆಡಿಯೋ ಎಲ್ಲ ಮಾಡ್ಕೊಳಕ್ ಹೋಗ್ಲಿಲ್ಲ. ಯಾಕೆಂದ್ರೆ ಒಬ್ಬ ಲೇಡಿ ಇದ್ದಾರೆ, ಅವ್ರ ಕಡೆಯಿಂದಲೇ ಒಬ್ಬ ಹುಡುಗ ಬಂದಿದ್ದಾನೆ. ಸೊ ಅಷ್ಟಿದ್ದಾಗ ಅಲ್ಲಿಗೆ ನಾವು ಸಾಕ್ಷಿ, ನಮ್ಗೆ ಆ ಬುದ್ಧಿ ಇಲ್ಲ, ನಮ್ಗೆ ಶಿಕ್ಷೆ ಕೊಡ್ಬೇಕು ಅಂದ್ರೆ ಕೊಡ್ಕೊಳ್ಳಿ ಅಂತ ಹೇಳಿ ಹೊರಗಡೆ ಬಂದಾಗ ಆ 10 ನಿಮಿಷ ಆದ್ಮೇಲೆ ಅವರು ಮತ್ತೆ ಮನು ಇಬ್ರು ಬಿಟ್ವಿ, ಸಪ್ರೇಟ್ ಆಗಿ ಮಾತಾಡ್ಕೊಂಡು ಫೈನಲ್ ಬನ್ನಿ ಯಾವುದಕ್ಕೂ ನಾವು ರೆಡಿ ಇದೀವಿ ಅಂತ ಹೇಳಿದಾಗ ಅವ್ರು ಹೊರಗಡೆ ಬಂದ್ಬಿಟ್ಟು ಆ ಹುಡುಗಿ ನಮಗೆ ಒಂದು ವಿಡಿಯೋ ತೋರಿಸಿದ್ರು. ಸರಿ ಎಲ್ಲ ರೆಡಿ ಇದೆ, ನಾನು ಯಾವುದಕ್ಕೂ ತೊಂದರೆ ಕೊಡಲ್ಲ. ಆ ವಿಡಿಯೋ ಏನ್ ಬಿಟ್ಟಿದ್ದಾರೆ ಅದು ಹೇಗೆ ಲೀಕ್ ಆಯ್ತೋ ಗೊತ್ತಿಲ್ಲ, ಬಟ್ ಆ ವಿಡಿಯೋ ಅದೇ ಆ ವಿಡಿಯೋ ಅವತ್ತು ಮಾತಾಡಿ. ಸೊ ಅಷ್ಟಾದ್ಮೇಲೆ 2 ದಿವಸ ಆದ್ಮೇಲೆ ಮತ್ತೆ ಮನುಗೆ ಹರಾಸ್ಮೆಂಟ್ ಸ್ಟಾರ್ಟ್ ಆಯ್ತಂತೆ. ಸೊ ಅದು ಹಂಗೆ ತಗೊಂಡೋಗಿ ನನಗೆ ಮನು ಹೇಳ್ತಿದ್ದಿಷ್ಟೇ, ಸರ್ ನಮ್ದು ಏನೂ ಇಲ್ಲ ಮನು, ನಾವು ಎಷ್ಟು ಸಲ ಕೇಳಿದೀವಿ ಡೈರೆಕ್ಟರ್ ಸರ್ ಕೇಳಿ, ಏನಾದ್ರು ಇದ್ರೆ ಹೇಳು, ಇಲ್ಲೇ ಸಾಲ್ವ್ ಮಾಡೋಣ, ಇಲ್ಲ ಏನೋ ಒಂದು ಬೇಕಾದ್ರೆ ಏನೋ ಒಂದು ದೊಡ್ಡವ್ರನ್ನಾರು ಕರೆಸ್ಬಿಟ್ಟು, ಇಲ್ಲ ಇಂಡಸ್ಟ್ರಿ ಶಿವಣ್ಣ ಯಾರನ್ನಾದ್ರೂ ಒಬ್ರು ಮುಂದೆ ಕೂರಿಸಿ ಮಾತಾಡ್ಸೋಣ. ಆ ಹುಡುಗಿ ಒಂದೇ ಇದ್ದಿದ್ದು, ಒಂದು ದಿವಸ ಒಂಥರ ಇದ್ರೆ ಇನ್ನೊಂದು ನೆಕ್ಸ್ಟ್ ಡೇ ಇನ್ನೊಂಥರ ಇತ್ತು. ಸೊ ಫೈನಲಿ ಏನೇನಾಯ್ತು ಅಂತ ಗೊತ್ತಿದೆ. ಸೊ ಅಲ್ಲಿ ನಾವು ಮಾತಾಡ್ತಿದ್ದು ಮನು ಕರ್ಕೊಂಡು ಬಂದಿದ್ದಕ್ಕೆ ಒಂದು ಬುದ್ಧಿ ಹೇಳಿದ್ವಿ ಹೊರತು ಬೇರೆ ಏನೂ ಇಲ್ಲ. ಸೊ ಅದು ಕ್ಲಿಯರ್. ಅವಳ ಹತ್ರ ವಿಡಿಯೋ ಇದ್ರೆ ಬೇಕಾದ್ರೆ ಇದ್ರೆ ದಯವಿಟ್ಟು ತೋರಿಸ್ಲಿ ನಿಮ್ಮೆಲ್ಲರಿಗೂ. ಸೊ ವಿಡಿಯೋ ಇಟ್ಕೊಂಡು ನಾವು ಯಾರ ಹತ್ರನೂ ಆಟ ಆಡಲ್ಲ, ಯಾರು ಇಟ್ಕೊಂಡು. ಸೊ ತುಂಬಾ ಬೇಜಾರು ಏನಪ್ಪಾ ಅಂದ್ರೆ, ಸಿನಿಮಾ ಹಿಂದಿನ ದಿವಸ ಹೋಗಿ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಡೋದು ಅಂದ್ರೆ ಎಲ್ಲರಿಗೂ ಗೊತ್ತಿದೆ ಇದ್ರ ಉದ್ದೇಶ ಏನು. ಒಂದು ಅವನ ಲೈಫ್ ಅಲ್ಲದೆ ನಾವು ಎಷ್ಟು ಜನ, ಒಂದು 500-600 ಜನ ಕೆಲಸ ಮಾಡಿದೀವಿ. ಹಾಗೆ ನಮ್ಮ ಹೊಟ್ಟೆಪಾಡು, ನಮ್ಮ ಜೀವನ ಯಾರಿಗೂ ಅರ್ಥನೇ ಆಗ್ಲಿಲ್ವಲ್ಲ. ಸೊ ನಾವೇನು ತಪ್ಪು ಮಾಡಿದ್ವಿ, ಅವನೊಬ್ಬ ಒಳ್ಳೆ ಪ್ರತಿಭೆ ಅಂತ ಚಾನ್ಸ್ ಕೊಟ್ಟಿದ್ವಿ ಹೊರತು ಬೇರೆ ಏನು ನೋಡಿಲ್ಲ. ಅವನಿಗೆ ನನಗೆ ಅಣ್ಣನ ತಮ್ಮನ ಬ್ರದರ್ ಆಗಿ ನೋಡಿದೆ. ಇಷ್ಟವರೆಗೆ ನನಗೆ ಯಾವತ್ತೂ ಅವನು ತೋರಿಸ್ಕೊಳ್ಳಿಲ್ಲ ಈ ಥರ ಇದೀವಿ ಆ ಥರ ಇದೀವಿ ಅಂತ. ಎಲ್ಲ ಚೆನ್ನಾಗಿದೆ ಸರ್, ಎಲ್ಲ ಚೆನ್ನಾಗಿದೆ. ಲಾಸ್ಟಿಗೆ 2 ಡೇಸ್ ಇರೋವಾಗೂ ಕೇಳಿದ್ವಿ, ನಾನು ಏನಾದ್ರು ಪ್ರಾಬ್ಲಮ್ ಇದ್ರೆ ಹೇಳು, ಇಲ್ಲೇ ಸ್ಟಾಪ್ ಮಾಡೋಣ ಅಂತ ಏನೋ ಒಂದು ಕೇಳಿದ್ವಿ. ಅವ್ನು ಬಿಟ್ಕೊಡ್ಲಿಲ್ಲ ಅವ್ರವ್ರ ವಿಷಯಗಳನ್ನ. ಸೊ ಇವತ್ತು ನಾವು ಈ ಥರ ನಾನು ಹೇಳ್ದಂಗೆ ಅತಿ ಹೆಚ್ಚು ನೋವಿರೋದೇ ಅದು. ಈಗ ಶಿವಣ್ಣನ ಬಗ್ಗೆ ಮಾತಾಡಿದ್ದಾನೆ ಅಂತ ಆಡಿಯೋ ಬಂದಿದೆ, ದರ್ಶನ್ ಸರ್, ನಮ್ಮ ಧ್ರುವ ಬ್ರದರು, ಇವರೆಲ್ಲ ನಮಗೆ ಒಂದು ನಿಜವಾಗ್ಲು ನಾನು ಹೇಳ್ತಾ ಇದ್ದೀನಿ ಅಂತಲ್ಲ, ಇವರೊಂದು ಪಿಲ್ಲರ್ ಕನ್ನಡ ಇಂಡಸ್ಟ್ರಿಗೆ. ಅವ್ರ ಬಗ್ಗೆನೇ ಮಾತಾಡಿದ್ದಾನೆ ಅಂದ್ರೆ ನಾವು ಇವ್ರನ್ನ ಆ ಹುಡುಗಿ ವಿಷಯದಲ್ಲಿ ಏನೋ ಕೋರ್ಟಲ್ಲಿದೆ ಅಂತ ಆಯ್ತು. ಈಗ ಇಂಡಸ್ಟ್ರಿಗೆ ಟಚ್ ಮಾಡಿದ್ದಾನೆ, ಇವ್ರ ಹತ್ರನೇ ಹೋಗಿ ನಾವು ಸಪೋರ್ಟ್ ಕೇಳ್ತಿದ್ವಿ. ಇವತ್ತು ಅವ್ರ ಬಗ್ಗೆನೇ ಮಾತಾಡಿದ್ದಾರೆ ಅಂತ ಏನಾದ್ರು ಆಯ್ತು ಅಂದ್ರೆ, ಸೊ ಇವ್ರು ಹೇಳಂಗೆ ಅತಿ ಹೆಚ್ಚು ಬೇಕಾದ್ರೆ ಯಾವುದೇ ಸ್ಟ್ರೈಕ್ ಆಗಲಿ, ಏನೇ ಅವರ ಅಪೋಸಿಟ್ ಆಗಲಿ, ನಿಲ್ಲೋದೇ ಫಸ್ಟ್ನೇ ಪರ್ಸನ್ ನಾವೇ ಆಗಿರ್ತೀವಿ. ಏಕೆಂದ್ರೆ ನಮಗೆ ಆ ಥರ ಬುದ್ಧಿ ಎಂದು ಯಾವುದೇ ಕಾರಣಕ್ಕೂ ಬರಲ್ಲ. ಇನ್ನೊಬ್ರನ್ನ ಏನೋ ಒಂದು ಕೆಟ್ಟದ ಮಾತಾಡಿ ಒಂದು ಪ್ರಮೋಷನ್ ತಗೋಬೇಕು ಅಂತ ನಾವು ಯಾವತ್ತೂ ನಮ್ಮ ಲೈಫಲ್ಲೂ ನಾವು ಅದನ್ನ ಊಹಿಸ್ಕೊಳ್ಳೋಕ್ಕೂ ಸಾಧ್ಯ ಇಲ್ಲ ಸರ್. ಈಗ